ಆಷಾಢ ಮಾಸ ಹಿನ್ನೆಲೆ ನಾಳೆ ಅಧಿದೇವತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜಾ ಕೈಂಕರ್ಯ ನೆರವೇರಿಸಲಾಗುತ್ತೆ. ಜಿಲ್ಲಾಡಳಿತ ದೇವಾಲಯದ ಪ್ರಾಧಿಕಾರದಿಂದ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಆಷಾಢ ಮಾಸ ಇದೆ, ಇದರ ಹಿನ್ನೆಲೆಯಲ್ಲಿ ನಾಳೆ ಅಧಿದೇವತೆಗೆ ವಿಶೇಷ ಪೂಜೆಯನ್ನು ನಿಯೋಜನೆ ಮಾಡಲಾಗಿದೆ. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜಾ ಕೈಂಕರ್ಯ ನಡೆಯುತ್ತೆ. ಜಿಲ್ಲಾಡಳಿತ ದೇವಾಲಯ ಪ್ರಾಧಿಕಾರದಿಂದ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಶುಕ್ರವಾರ, ಶನಿವಾರ, ಭಾನುವಾರ ಖಾಸಗಿ ವಾಹನಗಳಿಗೆ ನೋ ಎಂಟ್ರಿ ಇರುತ್ತೆ. ಮುಂಜಾನೆ 5:30ರಿಂದ 9:30ರವರೆಗೆ ಮಾತ್ರ VIP ದರ್ಶನಕ್ಕೆ ಅವಕಾಶ ನೀಡಲಾಗುತ್ತೆ. ಶಾಸಕರು, ಸಚಿವರು, ನ್ಯಾಯಾಧೀಶರ ವಾಹನಗಳಿಗೆ ಮಾತ್ರ ಅನುಮತಿಯನ್ನು ನೀಡಲಾಗುತ್ತೆ. ಇನ್ನು ಲಲಿತಾ ಮಹಲ್ ಬಳಿ ವಾಹನ ಪಾರ್ಕ್ ಮಾಡಿ ಉಚಿತ ಬಸ್ಸುಗಳ ವ್ಯವಸ್ಥೆ ಇರುತ್ತೆ. ಭಕ್ತರಿಗಾಗಿ 3 ಕಡೆ ವಿಶೇಷ ನಿಗದಿತ ಸ್ಥಳವನ್ನು ಮಾಡಲಾಗಿದೆ. ಸುಸಜ್ಜಿತ ಶೌಚಾಲಯ, ಕುಡಿಯುವ ನೀರಿನ ವ್ಯವಸ್ಥೆಗೂ ಕೂಡ ಇದೀಗ ಮಾಡಲಾಗ್ತಾ ಇದೆ. ಮೆಟ್ಟಿಲು ಮೂಲಕ ನಡೆದುಕೊಂಡು ಬರುವ ಭಕ್ತಾದಿಗಳಿಗೆ ಬಾದಾಮಿ ಹಾಲು, ಬಿಸ್ಕೆಟ್ ವ್ಯವಸ್ಥೆ, VIP ಹಾಗೂ ಶಿಫಾರಸು ಪತ್ರ ತರೋರಿಗೆ ಪ್ರತ್ಯೇಕ ಸಮಯವನ್ನು ನಿಗದಿ ಮಾಡಲಾಗುತ್ತೆ. ಭಕ್ತಾದಿಗಳ ಅನುಕೂಲಕ್ಕೆ ತಕ್ಕ ವ್ಯವಸ್ಥೆ ಮಾಡಿಸಿರುವ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ಅಂದರೆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಸಂಭ್ರಮ ಸಡಗರ. ಅಧಿದೇವತೆ ಚಾಮುಂಡೇಶ್ವರಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳು ನೆರವೇರ್ತವೆ. ರಾಜ್ಯದ ನಾನಾ ಭಾಗಗಳು ಜೊತೆಗೆ ದೇಶದ ನಾನಾ ಭಾಗಗಳಿಂದಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿಯನ್ನು ಕಣ್ತುಂಬಿಕೊಳ್ಳಿಕ್ಕೆ, ದರ್ಶನವನ್ನು ಪಡೆದುಕೊಳ್ಳಿಕ್ಕೆ, ಪೂಜೆಯನ್ನು ಸಲ್ಲಿಸಲಿಕ್ಕೆ ಆಗಮಿಸ್ತಾರೆ. ಹೀಗಾಗಿ ಆಷಾಢ ಮಾಸದ 4 ಶುಕ್ರವಾರಗಳು ಜೊತೆಗೆ ಚಾಮುಂಡೇಶ್ವರಿಯ ವರ್ಧಂತಿಯ ದಿನ ಅದ್ಧೂರಿಯಾಗಿ ಪೂಜಾ ಕೈಂಕರ್ಯಗಳು ನೆರವೇರುತ್ತವೆ. ಇನ್ನು ಬರುವಂತಹ ಭಕ್ತಾದಿಗಳಿಗೆ ಈಗಾಗಲೇ ಆಷಾಢ ಪೂಜೆಯ ಒಂದು ಸಿದ್ಧತಾ ಕಾರ್ಯಗಳು ಕೂಡ ಈಗಾಗಲೇ ನಡೆದಿದ್ದಾವೆ. ಈಗ ನಾವು ಮೈಸೂರಿನ ಲಲಿತಾ ಮಹಲ್ ಪ್ಯಾಲೇಸ್ನ ಸಮೀಪ ಇರುವಂತಹ ಮೈದಾನದಲ್ಲಿದ್ದೇವೆ. ಈ ಒಂದು ಮೈದಾನದಲ್ಲಿ ಏನು KSRTC ಬಸ್ಗಳ ಒಂದು ಸೌಲಭ್ಯವನ್ನು ಒದಗಿಸಲಾಗಿದೆ. ಮೈಸೂರಿನಿಂದ ಚಾಮುಂಡಿ ಬೆಟ್ಟಕ್ಕೆ ತೆರಳಲಿಕ್ಕೆ ಉಚಿತವಾದಂತಹ ಬಸ್ ಸೌಲಭ್ಯವನ್ನು ಸರ್ಕಾರ ಒದಗಿಸಿರ್ತಕ್ಕಂಥದ್ದು. ಯಾಕೆಂತ ಹೇಳಿದರೆ ಚಾಮುಂಡೇಶ್ವರಿಯ ಒಂದು ಆಷಾಢ ಪೂಜೆ ಸಂದರ್ಭಗಳಲ್ಲಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಖಾಸಗಿ ವಾಹನಗಳಿಗೆ ನಿರ್ಬಂಧ ಇರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಖಾಸಗಿ ವಾಹನಗಳಿಗೆ ಪ್ರವೇಶ ಇರೋದಿಲ್ಲ. ಹೀಗಾಗಿ ಬರುವಂತಹ ಭಕ್ತಾದಿಗಳು ತಮ್ಮ ವಾಹನಗಳನ್ನು ಲಲಿತಾ ಮಹಲ್ ಪ್ಯಾಲೇಸ್ನ ಈ ಒಂದು ಮೈದಾನದಲ್ಲಿ ನಿಲ್ಲಿಸಬೇಕಾಗತ್ತೆ. ಇಲ್ಲಿ ನಿಲ್ಲಿಸಿ ಇಲ್ಲಿ ಉಚಿತವಾಗಿ ವ್ಯವಸ್ಥೆ ಮಾಡಲಾಗಿರುವಂತಹ KSRTC ಬಸ್ಗಳ ಮೂಲಕ ಚಾಮುಂಡಿ ಬೆಟ್ಟಕ್ಕೆ ತೆರಳಬಹುದಾಗಿದೆ. ಅಲ್ಲಿಯೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ಬರುವಂತಹ ಸಹಸ್ರಾರು ಭಕ್ತಾದಿಗಳಿಗೆ ಸರತಿ ಸಾಲಿನಲ್ಲಿ ತೆರಳಲಿಕ್ಕೆ ಧರ್ಮದರ್ಶನ ಇರಬಹುದು, ಜೊತೆಗೆ 2,000 ರೂಪಾಯಿ ಒಂದು ಟಿಕೆಟ್ನ ವ್ಯವಸ್ಥೆ ಇರಬಹುದು. ಇದೆಲ್ಲವನ್ನು ಕೂಡ ಮಾಡಲಾಗಿದೆ. ಜೊತೆಗೆ ಬರುವಂತಹ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಮೈಸೂರಿನ ಲಲಿತಾ ಮಹಲ್ ಪ್ಯಾಲೇಸ್ನ ಮೈದಾನ ಏನಿದೆ, ಈ ಒಂದು ಮೈದಾನದಿಂದ ಬರುವಂತಹ ಸಹಸ್ರಾರು ಭಕ್ತರೇನಿರ್ತಾರೆ, ಪ್ರವಾಸಿಗರೇನಿರ್ತಾರೆ, ಸಾರ್ವಜನಿಕರೇನಿರ್ತಾರೆ, ಇವರೆಲ್ಲರೂ ಕೂಡ ಬಂದು ಇಲ್ಲಿ KSRTC ಬಸ್ ಮೂಲಕ ಚಾಮುಂಡಿ ಬೆಟ್ಟಕ್ಕೆ ತೆರಳಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಈಗ ನನ್ನ ಬಲಭಾಗವನ್ನು ಕೂಡ ಗಮನಿಸಬಹುದು. ನನ್ನ ಬಲಭಾಗದಲ್ಲಿ ಬರುವಂತಹ VIPಗಳೇನಿರ್ತಾರೆ, ಜೊತೆಗೆ ಪ್ರಮುಖವಾಗಿ ವಿಶೇಷವಾದ ವ್ಯಕ್ತಿಗಳೇನಿರ್ತಾರೆ, ಅವರೆಲ್ಲರೂ ಕೂಡ ಇಲ್ಲಿ ಆಸನದಲ್ಲಿ ಕುಳಿತುಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಇರಬಹುದು. ಜೊತೆಗೆ ಇಲ್ಲಿಂದ ಅವರು ಚಾಮುಂಡಿ ಬೆಟ್ಟಕ್ಕೆ ತೆರಳಲಿಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ನನ್ನ ಎಡಭಾಗವನ್ನು ನೀವು ಗಮನಿಸೋದೇ ಆದರೆ ಬರುವಂತಹ ಭಕ್ತಾದಿಗಳು ಜೊತೆಗೆ ಸಾರ್ವಜನಿಕರು, ಪ್ರವಾಸಿಗರೇನಿರ್ತಾರೆ, ಇವರು ತಮ್ಮ ವಾಹನಗಳ ಮೂಲಕ ಬಂದು ಏನು ಇಲ್ಲಿ ಲಲಿತಾ ಮಹಲ್ ಪ್ಯಾಲೇಸ್ನಲ್ಲಿ ಅವರ ವಾಹನಗಳನ್ನು ಪಾರ್ಕಿಂಗ್ ಮಾಡಬಹುದಾಗಿದೆ. ಅದು ದ್ವಿಚಕ್ರ ಇರ್ಬೋದು, ಜೊತೆಗೆ 4 ಚಕ್ರದ ವಾಹನಗಳಿರ್ಬೋದು, ಇದೆಲ್ಲದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದಾದ ನಂತರ ಈ ಒಂದು ಸರತಿ ಸಾಲುಗಳಲ್ಲಿ ಬಂದು ಅವರು KSRTC ಬಸ್ಗಳನ್ನು ಏರ್ತಾರೆ. KSRTC ಬಸ್ನ ಮೂಲಕ ಉಚಿತವಾದಂತಹ ಒಂದು ಪ್ರಯಾಣವನ್ನು ಅವರು ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಭಕ್ತಾದಿಗಳು ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಉತ್ತಮವಾದಂತಹ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಈ ಒಂದು ಲಲಿತಾ ಮಹಲ್ ಪ್ಯಾಲೇಸ್ನಿಂದ 4 ಶುಕ್ರವಾರಗಳು ಜೊತೆಗೆ ಶನಿವಾರ
ಭಾನುವಾರ ಈ ದಿನಗಳಲ್ಲಿ ಉಚಿತವಾದಂತಹ ಒಂದು ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾಕೆಂತ ಹೇಳಿದರೆ 4 ಶುಕ್ರವಾರಗಳು ವರ್ಧಂತಿಯ ದಿನ ಸೇರಿದಂತೆ ಶನಿವಾರ ಶುಕ್ರವಾರ ಚಾಮುಂಡಿ ಬೆಟ್ಟಕ್ಕೆ ಯಾವುದೇ ಖಾಸಗಿ ವಾಹನಗಳಿಗೆ ಅವಕಾಶ ಇರೋದಿಲ್ಲ, ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಹೀಗಾಗಿ ಉಚಿತವಾದಂತಹ ಒಂದು KSRTC ಬಸ್ನ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ಭಕ್ತಾದಿಗಳು ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದುಕೊಳ್ಳಲಿಕ್ಕೆ ಏನೆಲ್ಲ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಉತ್ತಮವಾಗಿ ಮಾಡುವ ಮುಖಾಂತರ ಚಾಮುಂಡೇಶ್ವರಿಯ ದರ್ಶನಕ್ಕೆ ನಾನಾ ಭಾಗಗಳಿಂದ ಬರತಕ್ಕಂಥ ಭಕ್ತಾದಿಗಳಿಗೆ ಈಗಾಗಲೇ ಸಿದ್ಧತೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಪುನೀತ್, TV5 ಮೈಸೂರು.